ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಇಹೈವ ತೈರ್ಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಸಮತ್ವ ಭಾವದಲ್ಲಿ ಯಾರ ಮನಸ್ಸು ನೆಲೆಸಿರುವುದೋ ಅಂತಹವರು ಈ ಲೋಕದಲ್ಲೇ ಜೀವಮಾನಗಳನ್ನು ಕಳಚಿ ಹಾಕಿ ನಿಷ್ಕಳ ಬ್ರಹ್ಮನಲ್ಲೇ ನಿಷ್ಠೆಯನ್ನು ಪಡೆದಿರುವರು. ಬಲ, ಶೌರ್ಯ, ಧೈರ್ಯ, ಆರೋಗ್ಯ ಎಲ್ಲವೂ ಇದ್ದು ಉನ್ಮಾದ ಹಾಗೂ ಭಾವೋದ್ವೇಗಕ್ಕೊಳಗಾಗದ ಮನಸ್ಸು ಸಮತ್ವ ಭಾವದಲ್ಲಿದೆ ಎನ್ನಬಹುದು. ಎಲ್ಲವೂ ಇದ್ದು ಏನೂ ಇಲ್ಲದಂತೆ, ಎಲ್ಲರ ಮಧ್ಯೆ ಇದ್ದರೂ ಇಲ್ಲದಂತೆ ಆ ಸಮಯದ ಎಲ್ಲ ಕಾರ್ಯವನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದರೂ ತನ್ನಿಂದ ಏನೂ ನಡೆದಿಲ್ಲ, ಎಲ್ಲವೂ ಭಗವಂತನ ಆಟ ಎನ್ನುವ ಮನಸ್ಥಿತಿಯಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ಸದಾ ಭಗವದರ್ಪಣ ಭಾವದಿಂದ ಬ್ರಹ್ಮನಲ್ಲೇ ಮನಸ್ಸಿಟ್ಟು ಮಾಡುವ ಪ್ರತಿ ಕೆಲಸದಲ್ಲೂ ಬ್ರಹ್ಮನನ್ನೇ ಕಾಣುವವರು ಈ ಜನ್ಮದಲ್ಲೇ ತಮ್ಮ ಕರ್ಮ ಪಾಶದಿಂದ ಬಿಡುಗಡೆ ಹೊಂದಿ ಬ್ರಹ್ಮನನ್ನೇ ಹೊಂದುವರು. ಭಗವಂತನ ಮಾತು ಕೇಳುತ್ತಿದ್ದರೆ ಬ್ರಹ್ಮ ಎನ್ನುವುದು ಒಂದು ಮಾನಸಿಕ ಸ್ಥಿತಿ ಎನಿಸುವುದು ಸಹಜ. ಕಾರಣ ವಿಜ್ಞಾನ ಹೇಳುವಂತೆ ಮೈಂಡ್ ಕ್ರಿಯೇಟ್ಸ್ ದ ಮ್ಯಾಟರ್, ಅಂದರೆ ಮನಸ್ಸೇ ವಿಷಯವನ್ನು ಸೃಷ್ಟಿಸುತ್ತದೆ. ಮನುಷ್ಯ ಯಾವುದೇ ಕೆಲಸ ಮಾಡುವ ಮುನ್ನ ಮಾಡುವ ಕೆಲಸದ ರೂಪ ಚಿತ್ತದಲ್ಲಿ ಸೃಷ್ಟಿಯಾದಾಗ ಮಾತ್ರ ಆ ಕಾರ್ಯ ಮಾಡಲು ಸಾಧ್ಯ. ಒಂದು ಮನೆ ಕಟ್ಟುವ ಮುನ್ನ ಮನೆಯ ಮಾದರಿ ಮನಸ್ಸಿನಲ್ಲಿ ಚಿತ್ರಿತವಾಗಿ ಅದು ಕಾಗದದ ಮೇಲೆ ಚಿತ್ರಿಸಲ್ಪಟ್ಟಾಗ ಮಾತ್ರ ಮನೆ ಕಟ್ಟುವುದು. ಹೀಗೆ ಮನುಷ್ಯ ತನ್ನ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿದರೆ ಆತ ಕೇಂದ್ರೀಕರಿಸಿದ ವಿಷಯದ ಅಥವಾ ವ್ಯಕ್ತಿಯ ಎಲ್ಲ ಗುಣಗಳು ಆತನನ್ನು ಆವರಿಸಿ ಆತ ಆ ವಿಷಯದಂತೆಯೋ ಅಥವಾ ವ್ಯಕ್ತಿಯಂತೆಯೋ ಆಗಿಬಿಡುವುದು ಸಹಜ. ಹೇಗೆ ರಾಮನಾಮವನ್ನು ಜಪಿಸುತ್ತಾ ಜಪಿಸುತ್ತಾ ರಾಮನೇ ಆಗಿ ಬದಲಾಗುತ್ತಾನೆ ಎನ್ನುವಂತೆ ಇಲ್ಲಿ ಎಲ್ಲವನ್ನೂ ಬ್ರಹ್ಮಾರ್ಪಣ ಭಾವದಿಂದ ಮಾಡಿ ಬ್ರಹ್ಮನೇ ಆಗುತ್ತಾನೆ ಎನ್ನುವಲ್ಲಿ ಯಾವುದೇ ಸಂದೇಹವಿಲ್ಲ. ಹರಿ ಓಂ.